ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ವೇಳೆ ಮಾರಾಮಾರಿಯೇ ನಡೆದು ಹೋಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಫೈಟ್ ನಡೆದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳದ ರನ್ನಬೆಳಗಲಿಯಲ್ಲಿ ಈ ಘಟನೆ ನಡೆದಿರೋದು. ಪಿಕೆಪಿಎಸ್ ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಚುನಾವಣೆ ವೇಳೆ ಈಗ ಮಾರಾಮಾರಿಯಾಗಿದೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದಿದೆ. ಪೊಲೀಸರ ಲಾಠಿಯನ್ನ ಕಿತ್ಕೊಂಡು ಬಡದಾಡ್ಕೊಂಡಿದ್ದಾರೆ ಜನರು. ಅಕ್ಟೋಬರ್ 29ರಂದು ನಡೆದಿರುವಂತಹ ಘಟನೆ ಈಗ ವೈರಲ್ ಆಗಿದೆ. ಕೈ ಮಿಲಾಯಿಸಿ ಹೊಡೆದಾಡೋದಲ್ಲದೆ ಕಟ್ಟಿಗೆ ಕೋಲಿನಿಂದ ಬಡಿದಾಡಿಕೊಂಡಿದ್ದಾರೆ. ಪಿಕೆಪಿಎಸ್ ಕಚೇರಿ ಮುಂದೆಯೇ ಮಾರಾಮಾರಿ ನಡೆದಿರೋದು. ಕಾರ್ಯಕರ್ತರ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಲಘು ಲಾಠಿ ಪ್ರಹಾರ ಮಾಡಿ ಉದ್ರಿಕ್ತರನ್ನ ಮುಧೋಳ ಪೊಲೀಸರು ಚದುರಿಸಿದ್ದಾರೆ. ಪಿಕೆಪಿಎಸ್ ಚುನಾವಣೆ ವೇಳೆ ಈ ಮಾರಾಮಾರಿ ನಡೆದಿರೋದು. ಶರ್ಟ್ನ ಹರ್ಕೊಂಡು ಕೈ ಮಿಲಾಯಿಸಿದ್ದಾರೆ. ಜೊತೆಗೆ ಪೊಲೀಸರ ಲಾಠಿಯನ್ನ ಸಹ ಕಿತ್ಕೊಂಡಿದ್ದಾರೆ. ಸೊ ಪೊಲೀಸರು ಕೊನೆಗೆ ಲಾಠಿ ಚಾರ್ಜ್ ಮಾಡಬೇಕಾಯಿತು. ಎಲ್ರಿಗೂ ಕೂಡ ಗೂಸ ಕೊಟ್ಟು ಆ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ. ಚುನಾವಣೆ ವೇಳೆ ಬಿಜೆಪಿ ಕಾಂಗ್ರೆಸ್ ನಡುವೆಯೇ ಮಾರಾಮಾರಿ ನಡೆದಿರೋದು. ಪಿಕೆಪಿಎಸ್ ಚುನಾವಣೆ ವೇಳೆ ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಜಟಾಪಟಿ ನಡೆದಿತ್ತು. ಸೊ ಹಾಗಾಗಿ ಅವತ್ತು ಕೂಡ ಅಕ್ಟೋಬರ್ 29ರಂದು ಈ ಘಟನೆ ನಡೆದಿರೋದು. ಕಾಂಗ್ರೆಸ್ ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ಜೋರಾಗಿ ಗಲಾಟೆ ನಡೆದಿದೆ. ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿದೆ. ಜೊತೆಗೆ ಪೊಲೀಸರ ಲಾಠಿಯನ್ನ ಕಸಿದುಕೊಂಡು ಇಲ್ಲಿ ಹಲ್ಲೆಯನ್ನ ಮಾಡಲಾಗಿದೆ. ಕೊನೆಗೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಆ ಗುಂಪನ್ನ ಚದುರಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಪೊಲೀಸರ ಲಾಠಿಯನ್ನ ಹಿಡಿದು ಬಡದಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಶರ್ಟ್ಗಳನ್ನ ಬಿಚ್ಚಿ ಹರ್ಕೊಂಡು ದೊಡ್ಡ ಗಲಾಟೆಯೇ ನಡೆದಿದೆ. ಅಕ್ಟೋಬರ್ 29ನೇ ತಾರೀಕು ನಡೆದಿರುವಂತಹ ಘಟನೆ ಈಗ ವೈರಲ್ ಆಗ್ತಾ ಇದೆ. ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಈ ಫೈಟ್ ನಡೆದಿರೋದು. ಈಗ ತಡವಾಗಿ ಅದು ಬೆಳಕಿಗೆ ಬಂದಿದೆ. ಜೊತೆಗೆ ವೈರಲ್ ಕೂಡ ಆಗ್ತಾ ಇದೆ. ಯಾವ ರೀತಿಯಾಗಿ ಕಾರ್ಯಕರ್ತರ ಮಧ್ಯೆ ಗಲಾಟೆ ಆಗಿದೆ, ಹೊಡೆದಾಡ್ಕೊಂಡಿದ್ದಾರೆ ಅನ್ನುವಂತಹ ದೃಶ್ಯವನ್ನ ನ್ಯೂಸ್ 18ನಲ್ಲಿ ತೋರಿಸ್ತಾ ಇದ್ದೀವಿ. ಸದ್ಯಕ್ಕೆ ಪೊಲೀಸರು ಆ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದು ಆಯಿತು, ಗುಂಪನ್ನ ಚದುರಿಸಿದ್ದು ಆಯಿತು. ಸದ್ಯ ಈಗ ಏನಾದರೂ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ದಾರಾ ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ. राउंड प्लस राउंड बढ़त बुद्ध आमला ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಅಕ್ಟೋಬರ್ 29ನೇ ತಾರೀಕು ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಡೆದಿರುವಂತಹ ಗಲಾಟೆ ಈಗ ವೈರಲ್ ಆಗ್ತಾ ಇದೆ. ಸೊ ಅಲ್ಲಿ ಅವತ್ತು ಏನಾಗಿತ್ತು, ಯಾವ ವಿಚಾರಕ್ಕೆ ಗಲಾಟೆ ನಡೆದಿತ್ತು? ಚೈತ್ರ, ಪ್ರಮುಖವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟಂತೆ ಸುಮಾರು 1 ತಿಂಗಳಿಂದನೂ ಕೂಡ ಏನು ಪ್ರಕ್ರಿಯೆಗಳು ನಡೀಬೇಕಾಗಿತ್ತು ಅದೆಲ್ಲ ಕೂಡ ನಡೀತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇಲ್ಲಿ ನೇರಾನೇರಿ ಪೈಪೋಟಿ ಇರೋದ್ರಿಂದಾಗಿ ಈ ಒಂದು ಮುಧೋಳ ತಾಲೂಕಿನಲ್ಲಿ ಬರುವಂತಹ ರನ್ನಬೆಳಗಲಿ ಗ್ರಾಮದಲ್ಲಿ ಒಂದು ಪಿಕೆಪಿಎಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಘಟನೆ ನಡೆದಿರುವಂತದ್ದು. 29ನೇ ತಾರೀಕಿಗೆ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರಾನೇರಿ ಪೈಪೋಟಿ ಇರೋದ್ರಿಂದಾಗಿ ಸುಮಾರು 15 ಜನ ಸದಸ್ಯರನ್ನ ಅಂದ್ರೆ ನಿರ್ದೇಶಕರನ್ನ ಕಾಂಗ್ರೆಸ್ ಮುಖಂಡರುಗಳು ಒಂದು 15 ದಿವಸ
ದಿವಸಗಳ ಮುಂಚಿತವಾಗಿನೇ ಅವರನ್ನ ಬೇರೆಡೆ ಸ್ಥಳಾಂತರ ಮಾಡಿದ್ರು ಮತ್ತು ಅವರನ್ನ ಪ್ರವಾಸಕ್ಕೆ ಅಂತೇಳಿ ಕರೆದುಕೊಂಡೋಗಿ ನೇರವಾಗಿ ಮತದಾನ ನಡೆಯುವಂತ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಮತದಾನ ಮಾಡಿಸ್ಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಅವ್ರು ಹಾಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಆ ಒಂದು ಸ್ಥಳದಲ್ಲಿ ಅಂದ್ರೆ ಮತದಾನ ನಡಿಬೇಕಾಗಿದ್ದಂತಹ ಸ್ಥಳದಲ್ಲೇ ಬೀಡು ಬಿಟ್ಟಿದ್ರಿಂದಾಗಿ ಆ ಒಂದು ಮತದಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏನು ನಿರ್ದೇಶಕರಿದ್ದಾರೆ ಅವರನ್ನ ತಮ್ಮತ್ತ ಸೆಳೆಯುವ ಹಿನ್ನೆಲೆಯಲ್ಲೇನೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮುಖಂಡರುಗಳ ನಡುವೆ ಒಂದು ವಾಗ್ವಾದ ನಡೆದಿರುವಂತದ್ದು. ಈ ಒಂದು ಪರಸ್ಪರ ವಾಗ್ವಾದ ನಡೆಯುವಂತಹ ಸಂದರ್ಭದಲ್ಲಿ ಅದು ತಾರಕಕ್ಕೇರಿ ಹೊಡೆದಾಡ್ಕೊಂಡಿರುವಂತಹ ಘಟನೆ ಕೂಡ ಇದಾಗಿದೆ. ಪರಸ್ಪರ ಬಟ್ಟೆಯನ್ನು ಹರಿದಾಡ್ಕೊಂಡಿದ್ದಾರೆ. ಅಂದ್ರೆ ಬಿಜೆಪಿ ಅವರತ್ತ ಕಾಂಗ್ರೆಸ್ನವರನ್ನ ಸೆಳೆಯೋದಕ್ಕೆ, ಕಾಂಗ್ರೆಸ್ನವರು ಬಿಜೆಪಿ ಅವರನ್ನ ಸೆಳೆಯೋದಕ್ಕೆ ಇಂತಹ ಒಂದು ಘಟನೆ ನಡೆದಿರುವಂತದ್ದು. ಸ್ಥಳದಲ್ಲಿ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಹರಸಾಹಸ ಪಟ್ಟಿರುವಂತದ್ದು. ಈ ಎಲ್ಲಾ ದೃಶ್ಯಾವಳಿಗಳು ಕೂಡ ಏನು ಈಗ ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆ ದೃಶ್ಯದಲ್ಲಿ ಕೂಡ ನೋಡಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಸೇರಿದ್ದಾರೆ. ಏನು ಒಂದು ಟಿಟಿ ವಾಹನದಲ್ಲಿ ನಿರ್ದೇಶಕರನ್ನ ಕರ್ಕೊಂಡು ಬಂದು ಮತದಾನದ ಕಟ್ಟ ಒಳಗಡೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವ್ರನ್ನ ತಡೆಯುವಂತ ಪ್ರಯತ್ನ ಆಗುತ್ತೆ. ಕೆಲವರು ಅವ್ರನ್ನ ಎಳೆದಾಡ್ತಾರೆ, ನಮ್ಮತ್ತ ಬರಬೇಕು ಅಂತೇಳಿ. ಇಂತಹ ಒಂದು ಘಟನೆ ನಡೆದಿದೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಕೂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿರುವುದು. ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.